ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಐತಿ ಇವತ್ತು ನಾನು ನಿಮಗೆ ತೋರಿಸಿರೋದು ಎಸ್ ಡಿ ರೋಡ್ ಸ್ಟಾರ್ 2025 ಮಾಡೆಲ್. ಬನ್ನಿ ಇದರ ಬೇಸಿಕ್ ಸ್ಪೆಸಿಫಿಕೇಶನ್ಸ್ ಮತ್ತು ಗಾಡಿ ಹೆಂಗಿದೆ ಅಂತ ಓಡಿಸ್ತಾ ತಿಳ್ಕೊಳ್ಳೋಣ. ಸೊ ಎಸ್ ಡಿ 2025 ರೋಡ್ ಸ್ಟಾರ್ ಮಾಡೆಲ್ ಇದು. ನೀವು ನೋಡ್ಬೋದು ಕಂಪ್ಲೀಟ್ಲಿ ರೆಟ್ರೋ ಸ್ಟೈಲ್ ಬೈಕ್. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸು ಮತ್ತು ಬ್ಯಾಕಲ್ಲಿ ಡ್ಯುವೆಲ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಬೈಕ್ ಬರೋದು 334cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಲ್ಫಾ 2 ಇಂಜಿನ್ ಆ್ಯಕ್ಚುಲಿ. ಆ್ಯಂಡ್ ದೆನ್ ಫ್ರಂಟ್ ಟು ಬ್ಯಾಕ್ ಕಂಪ್ಲೀಟ್ಲಿ ಆಲೋಯ್ಸು. ಮತ್ತು ಫ್ರಂಟ್ ಆಲೋಯಲ್ಲಿ ನೋಡ್ಬೋದು ನೀವು ಎಸ್ ಡಿ ಅಂತ ಬರ್ತಿದ್ದಾರೆ, ಸ್ವಲ್ಪ ಯೂನಿಕ್ ಆಗಿದೆ. ಸೊ ಈ ಬೈಕ್ಗೆ 29.1 BHP ಕೊಟ್ಟಿದ್ದಾರೆ ಆ್ಯಂಡ್ 29.6 ನ್ಯೂಟನ್ ಮೀಟರ್ ಟಾರ್ಕ್ ಕೊಟ್ಟಿದ್ದಾರೆ. ಓಕೆನಾ? ಟಾರ್ಕ್ ಮಾತ್ರ ಸಖತ್ ಪೀಕಲ್ಲಿದೆ, ಓಡಿಸ್ಬೇಕಾದ್ರೆ ಫೀಲ್ ಗೊತ್ತಾಗುತ್ತೆ. ಬ್ಯಾಕಲ್ಲಿ 150/70 ಟೈರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಂಟಲ್ಲಿ 100/80 ಕಂಪ್ಲೀಟ್ಲಿ ಸ್ಟಾಕ್ ಟೈರ್ಸು. ಗಾಡಿ ಬರೀ 3500 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಓಕೆ, ಆಲ್ ರೈಟ್. ಆ್ಯಂಡ್ ನಂಬರ್ ಪ್ಲೇಟ್ ನೋಡ್ಬೋದು ನೀವು, ಸ್ವಲ್ಪ ಯೂನಿಕಾಗಿ ಕೊಟ್ಟಿದ್ದಾರೆ 2555 ಅಂತ. ಆ್ಯಂಡ್ ಫ್ರಂಟಲ್ಲಿ ಕೂಡ ಹೆಡ್ಲೈಟ್ಸ್ ಮೇಲೆ ಎಸ್ ಡಿ ಅಂತ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಇಂಜಿನ್ ಮೇಲೆ ನೋಡ್ಬೋದು ನೀವು ದಿ ಲೆಜೆಂಡ್ರಿ ಎಸ್ ಡಿ ಮೋಟರ್ ಸೈಕಲ್ ಟ್ರೈಬ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಈ ಬೈಕ್ ಬರೋದು ಕಂಪ್ಲೀಟ್ಲಿ ಡಿಜಿಟಲ್ ಬೇಸ್ಡ್ ಸ್ಪೀಡೋಮೀಟರು. ಸೊ ಈ ಬೈಕಲ್ಲಿ ನಿಮಗೆ 3 ಮೋಡ್ ಸಿಗುತ್ತೆ. ಒಂದು ರೈನ್ ಮೋಡು, ಸ್ಪೋರ್ಟ್ ಮೋಡು ಮತ್ತು ಇನ್ನೊಂದು ರೋಡ್ ಮೋಡ್ ಅಂತ. ಕಂಪ್ಲೀಟ್ಲಿ ರೆಟ್ರೋ. ಮತ್ತು ಇನ್ನೊಂದು ಎಸ್ ಡಿ ಬೈಕ್ಸಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ KTM ರೇಂಜಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಎರ್ಗೋನಾಮಿಕ್ಸ್ ಎಲ್ಲ ರಾಯಲ್ ಎನ್ಫೀಲ್ಡ್ ಥರ. ಎರಡು ಬೈಕು ಮರ್ಜ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ಎಸ್ ಡಿ. ಎರಡು ಬೈಕ್ ಮರ್ಜ್ ಮಾಡಿದ್ರೆ ಎಸ್ ಡಿನೇ. ಆ್ಯಂಡ್ ಈಗ ಎಸ್ ಡಿ ಮತ್ತು ಜಾವಾ ಮರ್ಜ್ ಆಗಿದೆ. ಮುಂಚೆ ರೈವಲ್ರಿ, ಈಗ ಮರ್ಜ್ ಆಗಿದೆ. ಲೈಕ್ KTM ಮತ್ತು ಬಜಾಜಲ್ಲಿ ಕಿವ್ರಾಜ್ ಮೋಟರ್ಸ್ ಹೆಂಗೆ ಮರ್ಜ್ ಆಗಿದೆ, ಅದೇ ಥರ ಇದು ಕೂಡ. ಸೀಟ್ ತುಂಬ ಕಂಫರ್ಟಬಲ್ ಆಗಿದೆ. ಇಲ್ಲಿ ನೋಡಿ, ಬ್ಯಾಕ್ ಸೀಟು ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಹ್ಯಾಂಡಲ್ ಬಾರ್ಸ್ ಎಲ್ಲ ಕಂಪ್ಲೀಟ್ಲಿ ಸ್ಪೋರ್ಟಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಹ್ಯಾಂಡಲ್ ಬಾರ್ಸ್, ಒಂಥರ ಒಳ್ಳೆ ಫೀಲ್ ಬರುತ್ತೆ ಓಡಿಸ್ಬೇಕಾದ್ರೆ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಫ್ರಂಟಲ್ಲಿ LCD ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ವಿಸಿಬಿಲಿಟಿ ಕಮ್ಮಿನೇ, ಜಾಸ್ತಿ ಏನು ವಿಸಿಬಿಲಿಟಿ ಇಲ್ಲ ಡೇ ಟೈಮಲ್ಲಿ ನೋಡ್ಬೋದು. ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 12.5 ಲೀಟರ್ಸು. ಬ್ಯಾಂಗ್ಳೂರಲ್ಲಿ ಆನ್ ಆ್ಯಾವ್ರೇಜು 30 ಕೊಡುತ್ತೆ ಅಂತ ಕಂಪ್ನಿ ಕ್ಲೇಮ್ ಮಾಡುತ್ತೆ. ಬಟ್ ಬ್ಯಾಂಗ್ಳೂರು ರೋಡ್ಸಲ್ಲೆಲ್ಲ ಕಮ್ಮಿನೇ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ 25-28ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ರೈಡಿಂಗ್ ಸ್ಟೈಲ್, ಹೆಂಗೆ ಓಡಿಸಿರೋ ಹಂಗೆ. ಸೊ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿದೆ. ಪೀಕ್ ಟಾರ್ಕು 19.6 ಕೊಟ್ಟಿದ್ದಾರಲ್ಲ NM ಟಾರ್ಕು, ಸಖತ್ ಪಂಚಿದೆ ಮಾತ್ರ. ಓಕೆ. ಸರಿ, ಸುಮ್ಮನೆ ಒಂದು ಕ್ಲಿಪ್ಸ್ ನೋಡ್ಕೊಬರೋಣ ಸ್ಪೀಡ್ದು. ಸಖತ್ತಾಗಿದೆ ಗುರು. ಬ್ರೇಕಿಂಗ್ಸು ಕೂಡ ಹಂಗೆ ಇನ್ಸ್ಟೆಂಟ್ ಲಾಕ್ ಆಗುತ್ತೆ. ಡ್ಯುವೆಲ್ ಚಾಲೆನ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಸೊ ಹಳೆ ಎಸ್ ಡಿಗೂ ಈ ಎಸ್ ಡಿಗೂ ಏನು ಡಿಫ್ರೆನ್ಸ್ ಅಂದರೆ ಸ್ಪ್ರಾಕೆಟ್ ಟೂತ್ಸು. ಇದಕ್ಕೆ 47 ಕೊಟ್ಟಿದ್ದಾರೆ. ಸೊ ಅದರಿಂದ ಇನ್ಸ್ಟೆಂಟ್ ಪವರ್ ರಿಲೀಸ್ ಆಗುತ್ತೆ. ಹಳೆದಕ್ಕೆ 45 ಕೊಟ್ಟಿದ್ದಾರೆ, 2 ಎಕ್ಸ್ಟ್ರಾ ಮಾಡಿದ್ದಾರೆ. ಆ್ಯಂಡ್ ಲುಕ್ಸಲ್ಲಿ ಸ್ವಲ್ಪ ಸ್ಲೈಟ್ ಚೇಂಜಸ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಟೈರ್ ಸೆಕ್ಷನ್ಸು ಅದು ಹಳೆದರಲ್ಲಿ 130 ಇದೆ ಅಷ್ಟೇ, ಹೊಸದರಲ್ಲಿ 150 ಕೊಟ್ಟಿದ್ದಾರೆ ಟೈರ್ಸು. ಸೊ ಅದೊಂದು ಚೆನ್ನಾಗಿದೆ. ಆ್ಯಂಡ್ ಬ್ಯಾಂಗ್ಳೂರು ರೋಡ್ಸೆಲ್ಲ ಒಳ್ಳೆ ಗ್ರಿಪ್ಪು. ಈ ಬೈಕ್ದು ವೆಯ್ಟ್ ಬಂದುಬಿಟ್ಟು 194 kg. ಪರ್ಫಾರ್ಮೆನ್ಸ್ ಎಲ್ಲ KTM ಥರ ಆದರೆ ಎರ್ಗೋನಾಮಿಕ್ಸ್ ಎಲ್ಲ ರಾಯಲ್ ಎನ್ಫೀಲ್ಡ್ ಥರ ಒಂಥರ ಚೆನ್ನಾಗಿದೆ. ಸ್ಪೋರ್ಟಿ ಹ್ಯಾಂಡಲು ಮತ್ತು ಕಂಫರ್ಟಬಲಾಗಿ ಓಡಿಸ್ಬೋದು. ಬ್ಯಾಂಗ್ಳೂರು ರೋಡ್ಸಲ್ಲೆಲ್ಲ ಸೀಟು ಇರಿಟೇಟ್ ಮಾಡೋದಿಲ್ಲ ನಿಮಗೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗೇ ಕೊಟ್ಟಿದ್ದಾರೆ. ಆಯಿತು. ಆಮೇಲೆ ಈ ಹೀಟಿಂಗ್ ಇಶ್ಯೂಸ್ ಇದೆ, ಬೇಗ ಇನ್ಸ್ಟೆಂಟ್ ಹೀಟ್ ಆಗಿಬಿಡುತ್ತೆ. ಮತ್ತು ರೇಡಿಯೇಟ್ರ್ ಆನ್ ಆಗಿಬಿಡುತ್ತೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ವಾ, ಸೊ ರೇಡಿಯೇಟ್ರ್ ಬೇಗ ಆನ್ ಆಗಿಬಿಡುತ್ತೆ. ಈ ಬೈಕ್ದು ಟಾಪ್ ಸ್ಪೀಡು 120 ಅಂತ ಕಂಪ್ನಿ ಕ್ಲೇಮ್ ಮಾಡುತ್ತೆ. ಬಟ್ ಹೋಗುತ್ತೆ ಲೈಕ್ ನಿಯರ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೈಕ್ 125-130 ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಟಾರ್ಕ್ ಆ ರೇಂಜಿಗಿದೆ. ಮತ್ತು BHP ಚೆನ್ನಾಗಿದೆ ಒಂಥರ ಬೈಕು. ರೆಟ್ರೋ ಕ್ಲಾಸು. ಆ್ಯಂಡ್
ಆಫೀಸ್ ಯೂಸ್ಗೆ ಮತ್ತು ಕಾಲೇಜ್ ಯೂಸ್ಗೆಲ್ಲ ಒಂಥರ ಒಳ್ಳೆ ವಿಂಟೇಜ್ ಫೀಲ್ ಕೊಡುತ್ತೆ. ಲುಕ್ಸಲ್ಲಿ ಮಾತ್ರ ಗಾಡಿ ಓಡಿಸೋದೆಲ್ಲ ಕಂಪ್ಲೀಟ್ಲಿ ಸ್ಪೋರ್ಟಿ ಹ್ಯಾಂಡಲ್ ಬಾರ್ಸ್ ಇದೆಯಲ್ಲ, ಸೊ ಗಾಡಿ ಓಡಿಸೋವೆಲ್ಲ ಕಂಪ್ಲೀಟ್ಲಿ ಸ್ಪೋರ್ಟಿ ಫೀಲ್ ಕೊಡುತ್ತೆ. ಈ ಬೈಕಲ್ಲಿ ಇನ್ನೊಂದೇನೆಂದರೆ, ನೀವು ಯೂಶ್ವಲಿ ತರ್ಡ್ ಗೇರಲ್ಲಿ ಹೋಗ್ಬೇಕಾದ್ರೆ, ತರ್ಡ್ ಗೇರಲ್ಲಿ ಒಂದು 30 to 40 ಸ್ಪೀಡಲ್ಲಿ ಇರಬೇಕಾದ್ರೆ ಥ್ರಾಟಲ್ ಕೊಟ್ಟಿದ ತಕ್ಷಣ ಇನ್ಸ್ಟೆಂಟ್ ರೆಸ್ಪಾನ್ಸ್ ಇದೆ. ಲೈಕ್ ನೋಡ್ಬೋದು ಇರ್ರಿ, ಈಗ ತರ್ಡ್ ಗೇರಲ್ಲಿದ್ದೀನಿ, ಸ್ಪೀಡು 33, ಓಕೆನಾ. ನೋಡಿ ಇನ್ಸ್ಟೆಂಟ್ ರೆಸ್ಪಾನ್ಸು, ಈಸಿಯಾಗಿ 80 ಹೋಗ್ಬಿಡ್ತು. ಒಳ್ಳೆ ಬ್ರೇಕಿಂಗ್ಸ್ ಮಾತ್ರ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಟ್ಟು ಸಕ್ಕತ್ತಾಗಿದೆ ಬ್ರೇಕಿಂಗ್ಸು. ಮತ್ತು ಈ ಬೈಕು ಶಾರ್ಟ್ ರೈಡರ್ಸ್ಗೆ ಮತ್ತು ಟಾಲ್ ರೈಡರ್ಸ್ಗೆ ಚೆನ್ನಾಗಿ ಕಾಣುತ್ತೆ, ಒಂಥರ ಲುಕ್ಸ್ ವೈಸು ಮತ್ತು ಕಂಫರ್ಟಬಲ್ ಆಗಿರುತ್ತೆ. ಶಾರ್ಟ್ ರೈಡರ್ಸ್ ಎಲ್ಲ ಈಸಿಯಾಗಿ ಪ್ರಿಫರ್ ಮಾಡ್ಬೋದು ಈ ಬೈಕ್ನ. ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಮುಗೀತು. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್. ಟಾಟಾ.